ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿನೊಳಗ ಊರ ಬೆಳಗಿದ ದೀಪ, ತಾರವಾದಳುಗಳ ಆರತ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಪುಟ್ಟ ಗುಡಿಸಿನೊಳಗ ಮುಗಿದ ಬೆಳಗಿನ ಮಗು, ಹೂವಾಗಿ ಊರೆಲ್ಲ ಅರಳಿತ್ತ, ಹೂವಾಗಿ ಊರೆಲ್ಲ ಅರಳಿತ್ತ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿನೊಳಗ ಊರ ಬೆಳಗಿನ ದೀಪ, ತಾರವಾದಳುಗಳ ಫಾರ್ಮಸಿ ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ದಯಮಾಡಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ರಾಮನಗರ ಇವರನ್ನು ಕೋರ್ಕೊಂಡಿದ್ದೀವಿ. ಆದರೆ ಕೆಲಸದ ನಿಮಿತ್ತ ಅವರು ಗೈರು ಹಾಜರಿದ್ದಾರೆ. ಗೈರು ಹಾಜರಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಅನ್ಮೋಲ್ ಜೈನ್ ಮಾನ್ಯ ಮುಖ್ಯ ನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಭವನ ರಾಮನಗರ, ಇವರಿಗೂ ಕೂಡ ಇವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಆರ್ ಶ್ರೀನಿವಾಸ್ ಗೌಡ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಭವನದ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಕುಮಾರಸ್ವಾಮಿ ಜಿಲ್ಲಾ ಆಸ್ಪತ್ರೆ ಹೊರರು ಸುಭಾಷ್ ನರ್ಸಿಂಗ್ ಕಾಲೇಜು ಬಿಡದಿ ರಾಮನಗರ ತಾಲೂಕು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಿಬಿರಾರ್ಥಿಗಳನ್ನು ಹಾಜರುಪಡಿಸಿ ತಾವು ಕೂಡ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ವೇದಿಕೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮನೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಾಟಕವನ್ನು ಸಾದರಪಡಿಸೋಣ. ಈಗ ಒಂದು ಚಿಕ್ಕ ಗೀತೆಯನ್ನು ಸಾದರಪಡಿಸೋಣ. ವಯಸ್ಸಿಲ್ಲ ಬಯಸಿಲ್ಲ ಮದುವೆ ಮಾಡುತ್ತೀರಾ, ವಯಸ್ಸಿಲ್ಲ ಬಯಸಿಲ್ಲ ಮದುವೆ ಮಾಡುತ್ತೀರಾ. ಅರಿವಿಲ್ಲ ಗುರಿಯಿಲ್ಲವಳೇನು ಮಾಡುತ್ತಾಳ, ಅರಿವಿಲ್ಲ ಗುರಿಯಿಲ್ಲವಳೇನು ಮಾಡುತ್ತಾಳ. ಎಡ ವಯಸ್ಸಿನ ಎಡ ಮನಸ್ಸಿನ ಗಂಡನ ಕೂಡು ಕಾಲ, ಎಡ ವಯಸ್ಸಿನ ಎಡ ಮನಸ್ಸಿನ ಗಂಡನ ಕೂಡು ಕಾಲ. ಹುಡುಗನ ಬಾಗಿಯಾಗುತ್ತಾಳ, ಹುಡುಗನ ಬಾಗಿಯಾಗುತ್ತಾಳ. ಆಡೋ ಹುಡುಗಿ ಜಾತಿ ಕಾಳ ಹುಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು. 12 ವರ್ಷಕ್ಕೆ ಮದುವೆ ಮಾಡುತ್ತೀರಾ, 12 ವರ್ಷಕ್ಕೆ ಮದುವೆ ಮಾಡುತ್ತೀರಾ. 12 ವರ್ಷಕ್ಕೆ ತೊಡಿಲು ಕೂಗುತ್ತಾಳ, 12 ವರ್ಷಕ್ಕೆ ತೊಡಿಲು ಕೂಗುತ್ತಾಳ. ಮದುವೆ ವಯಸ್ಸಿಗೆ ಮುದುಕಿ ಆಗುತ್ತಾಳ, ಮದುವೆ ವಯಸ್ಸಿಗೆ ಮುದುಕಿ ಆಗುತ್ತಾಳ. ಗಿಡುಗನ ಬಾಗಿಯಾಗುತ್ತಾಳ, ಗಿಡುಗನ ಬಾಗಿಯಾಗುತ್ತಾಳ. ಆಡೋ ಹುಡುಗಿ ಜಾತಿ ಕಾಡ ಹುಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು. ಒಡೋ ವಯಸ್ಸಲ್ಲಿ ಓದಿಕೊಂಡು ಇರಬೇಕಾ, ಒಡೋ ವಯಸ್ಸಲ್ಲಿ ಓದಿಕೊಂಡು ಇರಬೇಕಾ. ಆಡೋ ವಯಸ್ಸಲ್ಲಿ ಆಡಿಕೊಂಡು ಇರಬೇಕಾ, ಆಡೋ ವಯಸ್ಸಲ್ಲಿ ಆಡಿಕೊಂಡು ಇರಬೇಕಾ. 21ರ ನಂತರ ಮದುವೆ ಮಾಡಬೇಕಾ, 21ರ ನಂತರ ಮದುವೆ ಮಾಡಬೇಕಾ. ಜೋಡಿ ಕಂಡು ಇಕ್ಕಿ ಆಡಿ ನಲಿಯಬೇಕಾ, ಜೋಡಿ ಕಂಡು ಇಕ್ಕಿ ಆಡಿ ನಲಿಯಬೇಕಾ. ಆಡೋ ಹುಡುಗಿ ಜಾತಿ ಕಾಡ ಹುಡುಗನು,
ಜೊತೆ ಸೇರಿದಂತೆ ಗಿಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು, ಆಡೋ ಹುಡುಗಿ ಯಾಕ ಕಾಡ ಹುಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು, ಗಿಳಿಯ ಜೊತೆ ಸೇರಿದಂತೆ ಗಿಡುಗನು. ಮಗುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ, ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು, ಮಗುವಿನಿಂದ ಮುಂದಿನ ದಿನವ ಕಳೆವಳು, ತಾಯಿ ದಿನವ ಕಳೆವಳು. ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು. ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು. ಬೀಳದಂತೆ ಬಾಳದಂತೆ ನೋಡುವ ತಾಯೇ, ಬೀಳದಂತೆ ಬಾಳದಂತೆ ನೋಡುವ ತಾಯೇ, ಮಗುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯೇ, ಮಗುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯೇ. ಓ ನಾಡ ಜನಗಳೇ, ನಿಮ್ಮ ಕೈಯಿದೆ ಈಗಳಿಗೆ, ಓ ನಾಡ ಜನಗಳೇ, ನಿಮ್ಮ ಕೈಯಿದೆ ಈಗಳಿಗೆ, ಓ ನಾಡ ಜನಗಳೇ, ನಿಮ್ಮ ಕೈಯಿದೆ ಈಗಳಿಗೆ, ಓ ನಾಡ ಜನಗಳೇ, ನಿಮ್ಮ ಕೈಯಿದೆ ಈಗಳಿಗೆ. ಲೆಕ್ಕಿಸದಿರಿ ಬರುವ ಆಪತ್ತುಗಳ, ಸತ್ತರೆ ಉಳಿಯುವುದೇನು ಬಾಳಿಗೆ. ಲೆಕ್ಕಿಸದಿರಿ ಬರುವ ಆಪತ್ತುಗಳ, ಸತ್ತರೆ ಉಳಿಯುವುದೇನು ಬಾಳಿಗೆ. ತಿಳುವಳಿಕೆ ನೀವು ಪಡೆಯದಿದ್ದರೆ, ತಿಳುವಳಿಕೆ ನೀವು ಪಡೆಯದಿದ್ದರೆ, ಬರಲಾರರು ಯಾರು ನಿಮ್ಮ ನೆರವಿಗೆ. ಓ ನಾಡ ಜನಗಳೇ, ನಿಮ್ಮ ಕೈಗೆ ಈಗಳಿಗೆ, ಓ ನಾಡ ಜನಗಳೇ, ನಿಮ್ಮ ಕೈಗೆ ಈಗಳಿಗೆ. ತಿಳಿದಿರುವುದು ಏನೂ ಇಲ್ಲ, ತಿಳಿಯಬೇಕು ಏನೇನೆಲ್ಲ, ನಾವು ತಿಳಿದಿರುವುದು ಏನೂ ಇಲ್ಲ, ತಿಳಿಯಬೇಕು ಏನೇನೆಲ್ಲ. ಶುದ್ಧ ನೀರು ಪರಿಶುದ್ಧ ಗಾಳಿ, ಶುದ್ಧ ನೀರು ಪರಿಶುದ್ಧ ಗಾಳಿ, ಜೀವಕೋಟಿಗೆ ಅಮ್ಮನ ಲಾಲಿ. ಓ ನಾಡ ಜನಗಳೇ, ನಿಮ್ಮ ಕೈಗೆ ಈಗಳಿಗೆ, ಓ ನಾಡ ಜನಗಳೇ, ನಿಮ್ಮ ಕೈಗೆ ಈಗಳಿಗೆ. ಬೆಳಗಾಗಿ ನಾನೆದ್ದು ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎದ್ದೊಂದು ಗಳುಗೆ ನೆನೆದೇನ, ಎದ್ದೊಂದು ಗಳುಗೆ ನೆನೆದೇನ. ಸ್ವಾಮಿ ಪರಮಾತ್ಮ, ಸ್ವಾಮಿ ಪರಮಾತ್ಮ ತೃಪ್ತಿ ತಿಮ್ಮಪ್ಪ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ಏಳೋ ಲೋಕಕ್ಕೆ ಅನ್ನದಾತನೇ ತಾಯಿ ಚಾಮುಂಡೇಶ್ವರಿ, ಚಾಮುಂಡೇಶ್ವರಿ ಪುರ್ಸತ್ತಾಗಿದ್ರೆ ನಾವು ಒಬ್ಬನ್ನೇ ಕಾಪಾಡವ. ನಮ್ಮ ಅಯ್ಯಪ್ಪ, ಚಳಿ ಬೇರೆ ಹಂಗೆ ಗಡಗಡ ಅಂತ ಬರುತ್ತಾರೆ. ಚಳಿ ಯಾಕೆ ತಿಳ್ಕೊಂಡು ಬಂದಿದ್ರೆ ಕಾಣಲ್ಲ, ಆಲ ಒತ್ತು ನತ್ತಿ ಮ್ಯಾಕ್ ಬರ್ತಾರೆ. ಎಲ್ರು ಮಕ್ಕಳು ಸ್ಕೂಲ್ ಹೋಯ್ತಾರೆ, ನನ್ನ ಮಕ್ಕಳು ಹೊರಗೆ ಹಾಕಿದ್ರೆ ಏನ್ ಮಾಡ್ತಿದ್ದಲ್ಲ ಕಾಣಲ್ಲ. ಮಗ ಮಗ ಗೌರಿ, ಅಲ್ಲ ಕಣವ, ಎಲ್ರು ಮಕ್ಕಳು ಸ್ಕೂಲ್ ಹೋಯ್ತಾವೆ, ನೀನು ಸ್ಕೂಲ್ ಹೋಗ್ತಾರೆ. ಆಲ 9:30 ಆಯ್ತಾರೆ. 9:30 ಆದ್ರೆ ಮನೆ ಸಿಗ್ತದೆ, ಏನ್ ಮಾಡ್ತದೆ ಅಂತ ಹೋಗಿಲ್ಲ. ಯಾಕವ ರಜೆನವ ಮತ್ತೆ ನನ್ನ ಬುದ್ಧಿಗೆ. ಅಲ್ಲ ಕಣವ, ನೀನು ಬ್ಯಾಗ್ ಕೇಳಿದೆ, ಬ್ಯಾಗ್ ತಂದ್ಕೊಡುವ ಅಂತ ಅಂದ್ರೆ ನಾನು ಸಂತೆಗೆ ಹೋಗಿದ್ದೆ, ಮತ್ತೆ ಬಂದ್ಬಿಟ್ಟೆ. ನೋಡವಾ, ಮುಂದಿನ ವಾರ ಸಂತೆಗೆ ಹೋಗ್ತೀನಿ, ಸಂತೆಗೆ ಹೋಗ್ಬಿಟ್ಟು ನಿಮಗೆ ಬ್ಯಾಗ್ ತಗೊಂಡ್ತೀನಿ. ಇವತ್ತಿಗೆ ಸ್ಕೂಲ್ಗೆ ಹೋಗವ ನೀನು. ನಿಮ್ಮ ಅವ್ವ ಸೊತ್ತಾಗ್ತಾಗಿಂದ ನೀನೇ
ನೀನೇ ನನಗೆ ಮಗಳು ಅಲ್ವಾ? ಹಂಗಾಗಿ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ನಾನು ಜವಾಬ್ದಾರಿ. ನಿನ್ನ ಚೆನ್ನಾಗಿ ಓದಿಸಿ ನಿನ್ನ ಕಾಲ ಮೇಲೆ ನಿಲ್ಸೋದು ನನ್ನ ಜವಾಬ್ದಾರಿ ಕಣವ. ಚೆನ್ನಾಗಿ ಓದವ ನೀನು. ಅಯ್ಯೋ ₹2 ಹೇಳ್ತವ. 5 ರೂಪಾಯಿ ಅದೇ ತಿಂಡಿ ತಗೊಂಡು ಸ್ಕೂಲ್ ಹೋಗವ. ಇಲ್ಲ ಕಣವ. ಆಯ್ತಾಯ್ತು ಸ್ಕೂಲ್ ಹೋಗವ. ಮಕ್ಕಳು ಎಲ್ಲರಂಗೆ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಅವರು ನನ್ನ ಮಗಳಿಗೆ ಅವ್ರ ಹೂವು ಇಲ್ಲ ಅನ್ನೋ ಒಂದು ಕೊರತೆಯನ್ನ ನಾನು ನೀಗಿಸ್ಬೇಕು. ಚೆನ್ನಾಗಿ ಓದಿ ಅವರು. ಹೆಣ್ಣು ಎಂದರೇನು ಮಮತೆ ರೂಪತಾನೆ, ಹೆಣ್ಣು ಎಂದರೇನು ಮಮತೆ ರೂಪತಾನೆ. ನನಗೆ ಗೊತ್ತಿಲ್ಲ. ನಾನು ಮುಟ್ಕೊಟ್ಟೋಯ್ತಾವೆ ಕಣ, ಮುಟ್ಕೊಟ್ಟೋಯ್ತಾವೆ. ಹೇ ಗೌರಿ, ನೀನ್ ಯಾಕೆ ಇಂಥ ನಿರ್ಧಾರ ಮಾಡ್ಕೋತಿ? ಹೇ ಬೇಡ ಕಣಮ್ಮ, ಯೋಚನೆ ಮಾಡ್ಬೇಡ. ನೋಡು, ನಾವು ಯಾವುದಕ್ಕೂ ಕೂಡ ಸಾವೇ ಪರಿಹಾರ ಅಂತ ತಿಳ್ಕೋಬಾರ್ದು. ಇರ್ಬೇಕು, ಇದ್ದು ಜಯಿಸ್ಬೇಕು. ನೋಡು, ನಿಮ್ಮಂತ ಮಕ್ಕಳಿಗೆ ಅಂತಾನೆ ಸರ್ಕಾರ ಎಷ್ಟೊಂದು ಸವಲತ್ತು ಕೊಟ್ಟಿದೆ. ಯಾರೋ ಪುಡಾರಿಗಳು ಏನೋ ಮಾಡಿದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ಎದುರಿ ನಿನ್ ಜೀವನ ಕಳ್ಕೊಂಡ್ರೆ ಆಯ್ತದ? ಗೌರಿ, ನಿನಗೆ ಇನ್ನೂ ಜೀವನ ಇದೆ. ಪ್ರಪಂಚಕ್ಕೆ ನೀನೇನು ಅಂತ ತೋರಿಸ್ಬೇಕಾಗದೆ. ಅಣ್ಣ, ನೀನ್ ಯೋಚನೆ ಮಾಡ್ಬೇಡ. ನೋಡು, ಈ ಪ್ರಕರಣಗಳು ಈಗ ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಯ್ತವೆ. ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತಾನೆ ನಮ್ಮ ಸರ್ಕಾರ ಅವ್ರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅಂದ್ಬಿಟ್ಟು ಪೋಕ್ಸೋ ಕಾಯ್ದೆಯನ್ನ ಜಾರಿಗೊಳಿಸವ್ರೆ. ಪೋಕ್ಸೋ ಕಾಯ್ದೆ ಅಂದ್ರೆ ಏನು ಗೊತ್ತೇನಣ್ಣ? ಪೋಕ್ಸೋ ಕಾಯ್ದೆ ಅಂತಂದ್ರೆ 2012ರಲ್ಲಿ ಇದು ಮಕ್ಕಳ ಯಾರು 18 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಲೈಂಗಿಕ ಕಿರುಕುಳ ಕೊಡುವಂತ ಪ್ರಕರಣಗಳು ಕಂಡುಬರ್ತದೋ ಅಂತವ್ರಿಗೆ ಒಂದು ರಕ್ಷಣೆಯನ್ನ ಕೊಡಬೇಕು ಮಕ್ಕಳುಗಳಿಗೆ. ಅಂತ ಪ್ರಕರಣದಲ್ಲಿ ಭಾಗಿಯಾದಂತ ಯಾರೇ ದುಷ್ಟಿದ್ರು ಅಂತವ್ರಿಗೆ ಕಠಿಣವಾದಂತ ಶಿಕ್ಷೆಯನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಜಾರಿಗೊಳಿಸಿರ್ತಕ್ಕಂಥ ಕಾಯ್ದೆ. ಅಂತವ್ರಿಗೆ ಮಿನಿಮಮ್ 10 ವರ್ಷದಿಂದ 20 ವರ್ಷದವರೆಗೆ, ಅದು ತಪ್ಪು ಅಂದ್ರೆ ಜೀವಾವಧಿವರೆಗೆ ಅವ್ರಿಗೆ ಶಿಕ್ಷೆ ಆಯ್ತದೆ. ಇದು ನಾನು ಸುಮ್ಮನೆ ಬಿಡ್ಬೇಡ. ಬಾ, ನಾವು ಕಂಪ್ಲೇಂಟ್ ಕೊಟ್ಟು ಈ ಒಂದು ಮಗುವಿಗೆ ನ್ಯಾಯವನ್ನು ಕೊಡಿಸೋಣ, ಸರಿನಾ? ನೀನೇನೋ ಕಂಪ್ಲೇಂಟ್ ಕೊಡುವಂತೀಯ. ಕಂಪ್ಲೇಂಟ್ ಕೊಟ್ಟು ಅಕ್ಕಪಕ್ಕ ಮನೆಯವರು ಹಾಡ್ಬೋದು ಬೇಡ, ನಮ್ಮ ಮರ್ಯಾದೆ ಹೋಗೋದು ಬೇಡ. ಅಣ್ಣ, ನೀನು ಅದಕ್ಕೆಲ್ಲ ಯೋಚನೆ ಮಾಡಬೇಡ. ಇಂಥ ಪ್ರಕರಣಗಳಲ್ಲಿ ಇಂಥ ವಿಚಾರಗಳನ್ನ ಯಾರಿಗೂ ತಿಳಿದಂತೆ, ಹಾಗೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಂತೆ ಅದನ್ನೆಲ್ಲನೂ ಕೂಡ ಸರ್ಕಾರ ನೋಡ್ಕೊತಿದೆ. ಜೊತೆಗೆ ಇದಕ್ಕೆಲ್ಲ ಧೃತಿಗೆಟ್ಬಿಟ್ಟು ಈಗಲೇ ನೀನು ಮದುವೆಗಿದ್ವೆ ಅಂತ ಹೋಗ್ಬೇಡ ಕಣಪ್ಪ. ಆಮೇಲೆ ಇನ್ನೇನ್ ಮಾಡೋದು? ಮದುವೆ ಮಾಡಿ ಸಾಕಾಗ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿದೋಯ್ತದಣ್ಣ. ಖಂಡಿತವಾಗಿ ಇನ್ನ ಒಂದು ತಪ್ಪು ಮಾಡ್ತೀಯಾಗ ನೀನು. ನೋಡು, ಯಾರೇ ಆಗಲಿ ಒಂದು 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ 21 ವರ್ಷದ ಒಳಗಿನ ಗಂಡು ಮಕ್ಕಳಿಗೆ ಮದುವೆ ಮಾಡ್ತು ಅಂತಂದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ಅದನ್ನ ತಿಳಿಸ್ತಾರೆ. ಅವತ್ತು ಬಾಲ್ಯ ವಿವಾಹವನ್ನ ಯಾರು ಮಾಡ್ತಾರೋ ಅವ್ರಿಗೂ ಕೂಡ ನೀನು ನಿನ್ ಜೊತೆಲಿ ಯಾರು ಮದುವೆ ಮಾಡ್ತಾ ಇದೆಯೋ ಅವ್ರಿಗೆ ಹಾಗೆ ಒಂದು ಮದುವೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಆಯ್ತದೆ. ಶಿಕ್ಷೆ ಸರ್ಕಾರ ಇಷ್ಟೆಲ್ಲ ಅನುಕೂಲ ಮಾಡಿದೆ ಅಂತಂದ್ರೆ ನಾನು ಹೇಳ್ಕೊತೀನ, ಇವತ್ತೇ ಕಂಪ್ಲೇಂಟ್ ಮಾಡ್ತೀನಿ. ನನ್ನ ಮಗಳಿಗೆ ನ್ಯಾಯ ಮಾಡ್ತೀನಿ. ಅಣ್ಣ, ನಿನ್ ಮಗಳು ಒಬ್ಬರಿಗೆ ಅಲ್ಲ, ಇಂಥ ಪ್ರಕರಣದಲ್ಲಿ ಎಷ್ಟೋ ಜನ ನೋವನ್ನು ಅನುಭವಿಸ್ತಿದ್ದಾರೆ. ಅದ್ರ ಜೊತೆಗೆ ಎಷ್ಟೋ ಜನ ಹೇಳ್ಕೊಳಿಕಾಗ್ತೇನೆ ಅವರ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಿದ್ದಾರೆ. ಅಂತವ್ರಿಗೆಲ್ಲ ಪರಿಹಾರ ಅಂತ ಅಂದ್ರೆ ತಾವು ತಕ್ಷಣಕ್ಕೆ ತಮ್ಮ ಒಂದು ಸಮೀಪದಲ್ಲಿರ್ತಕ್ಕಂಥ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾರು ಸಂಬಂಧಪಟ್ಟಿರ್ತಾರೋ, ನಿಮ್ಮ ಮಾತನ್ನು ಯಾರು ಕೇಳ್ತಾರೋ ಅವ್ರ ಹತ್ರ ಹಂಚ್ಕೋಬೇಕು. ಹಂಚ್ಕೊಂಡು ನೀವು ಕೊರಗೋದನ್ನ ಖಿನ್ನತೆಗೊಳಗಾಗೋದನ್ನ ತಪ್ಪಿಸ್ಕೋಬೇಕು. ಜೊತೆಗೆ ಆಪ್ತ ಸಮಾಲೋಚನೆಗೆ ಒಳಗಾಗಬೇಕು. ಅಣ್ಣ, ಇದಕ್ಕೆಲ್ಲ ಪರಿಹಾರ ಅಂತಂದ್ರೆ ನಾವು ಮಕ್ಕಳನ್ನ ರಕ್ಷಣೆಯನ್ನ ಮಾಡಬೇಕು. ಮಕ್ಕಳ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಎಲ್ಲ ಮಕ್ಕಳನ್ನ ರಕ್ಷಣೆಯನ್ನ ಮಾಡಿ ಅವ್ರಿಗೆ ಬೇಕಾದಂತ ಇಂದಿನ ಮಕ್ಕಳಿಗೆ ಇಂದಿನ ಪ್ರಜೆಗಳು ಅಂತ ಕರೀತಾರೆ. ಯಾಕೆಂದ್ರೆ ಮಕ್ಕಳಿಗೆ ಯಾವುದೇ ಆದಂತ ಹಕ್ಕುಗಳಿವೆ. ಆ ಹಕ್ಕುಗಳನ್ನ ನಾವೆಲ್ಲ ಸಂರಕ್ಷಣೆ ಮಾಡಬೇಕು. ಅದಕ್ಕೇನೆ ಹಿರಿಯರು ದೊಡ್ಡವರು ಏನ್ ಹೇಳ್ತಾರೆ ಅಂತಾರೆ,
ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳ ಬಲಿ ಕೊಡಬೇಡಿ ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳ ಬಲಿ ಕೊಡಬೇಡಿ ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು ಹೂವಿನ ತಂಪು ಕೋಗಿಲೆ ಇಂಪು